ನೀ ಕಲ್ಲಾಗಿರೋವಾಗ್ಲೂ ಈ ಜನ ನಮಗ್ ಅದು ಬೇಕು ಇದು ಬೇಕು, ಅದನ್ನು ಕೊಡು ಇದನ್ನು ಕೊಡಿಸ್ತೀನಿ, ಇದನ್ನು ಕೊಡು ಅದನ್ನು ಕೊಡಿಸ್ತೀನಿ ಅಂತ ಎಳೆದಾಡ್ತಾ ಇದಾರಲ್ಲ. ನೀನೇನಾದ್ರೂ ಪ್ರತ್ಯಕ್ಷವಾಗಿ ಮಾತಾಡೋ ಹಾಗಿದ್ರೆ ಇವರೆಲ್ಲ ಸೇರ್ಕೊಂಡು ನೀನ್ ಏನ್ ಮಾಡ್ತಾ ಇದ್ರು? ಅದಕ್ಕೆ ಅದಕ್ಕೆ ಕಲ್ಲಾದೆಗೇಕೆಂದು ಬಲ್ಲೆ ಶಿವನೇ, ಕಲ್ಲಾದೆಗೇಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಕಲ್ಲಾದೆಗೇಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತಾ ಬೇಡುತ್ತಿಹ ಭಕ್ತರ ನೀತಿ, ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ ಅಲ್ವೇ. ಕಲ್ಲಾದೆಗೇಕೆಂದು ಬಲ್ಲೆ, ನೀ ಕಲ್ಲಾದೆಗೇಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆಯನ್ನುವರು, ನಿನಗೆ ನೈವೇದ್ಯ ಎಂದೆಲ್ಲ ತಾವೆ ತಿನ್ನುವರು. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆಯನ್ನುವರು, ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರು. ನೀ ಬಂದು ರುಚಿ ನೋಡು ಒಮ್ಮೆಯಾದರೂ, ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು. ಕಲ್ಲಾದೆಗೇಕೆಂದು ಬಲ್ಲೆ ಶಿವನೇ, ಕಲ್ಲಾದೆಗೇಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ನೂರಾರು ಕತೆ ಬರೆದು ಹೇಳುವರಲ್ಲ, ನಿನಗೆ ತಮ್ಮಂತೆ ಸತಿಸುತರ ಕಟ್ಟಿಹರಲ್ಲ. ನೂರಾರು ಕತೆ ಬರೆದು ಹೇಳುವರಲ್ಲ, ನಿನಗೆ ತಮ್ಮಂತೆ ಸತಿಸುತರ ಕಟ್ಟಿಹರಲ್ಲ. ನಿನ್ನ ಹೆಸರಲ್ಲಿ ಸುಲಿಗೆಯನ್ನು ಮಾಡುವರಲ್ಲ, ನಿನ್ನ ಕಂಡು ಅಯ್ಯೋ ಪಾಪ ಎನಿಸಿದೆಯಲ್ಲ. ಕಲ್ಲಾದೆಗೇಕೆಂದು ಬಲ್ಲೆ ಶಿವನೇ, ಕಲ್ಲಾದೆಗೇಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತಾ ಬೇಡುತ್ತಿಹ ಭಕ್ತರ ನೀತಿ, ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ. ಕಲ್ಲಾದೆಗೇಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಅಮ್ಮ, ಚಂದ್ರ ಬಂದಿದ್ದಾರೆ. ಎಲ್ಲಿ?